ಪ್ರಜ್ವಲ್ ಬಂಧನದ ಬೆನ್ನಲ್ಲೇ ದೇವೇಗೌಡರು ಮತ್ತು ಎಚ್ ಡಿ ರೇವಣ್ಣ ಅಂದ್ರೆ ಅಪ್ಪ ಮಗ ಮಾತುಕತೆ ಮಾಡಿದ್ದಾರೆ. ಪದ್ಮನಾಭನಗರದ ಗೌಡರ ನಿವಾಸದಲ್ಲಿ ಕೆಲ ಕಾಲ ಮಾತುಕತೆಯಾಗಿದೆ. ಪ್ರಜ್ವಲ್ ಬಂಧನ, ಕೋರ್ಟ್ ವಿಚಾರಣೆ, ಭವಾನಿ ಎದುರಿಸ್ತಾ ಇರುವಂತ ಕೇಸು, ರೇವಣ್ಣ ಅವರಿಗೆ ಎದುರಾಗಿರುವಂತ ಸಂಕಷ್ಟ, ಇದೆಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯಾಗಿದೆ. ಜೊತೆಗೆ ಹಾಸನದಿಂದ ಬಂದಿದ್ದ ಮುಖಂಡರ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ. ಮುಖಂಡರಿಗೆ ದೇವಸ್ಥಾನದಿಂದ ತಂದಿದ್ದಂಥ ಪ್ರಸಾದವನ್ನು ನೀಡಿದ್ದಾರಂತೆ ರೇವಣ್ಣ. ಈ ವೇಳೆ ರೇವಣ್ಣ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದಾರೆ ಹಾಸನದ ಸ್ಥಳೀಯ ಮುಖಂಡರು. ಹಾಸನದಲ್ಲಿ ನಮ್ಮ ಪಕ್ಷ ಗೆಲ್ಲತ್ತೆ ಅಂತಾನೂ ಕೂಡ ಅವರು ರೇವಣ್ಣ ಅವರಿಗೆ ಧೈರ್ಯ ತುಂಬಿದ್ದಾರೆ. ಸೊ ಇಲ್ಲಿ ರೇವಣ್ಣ ಅವರ ಫ್ಯಾಮಿಲಿ ಒಟ್ಟು 4 ಮಂದಿ ಸದಸ್ಯರ ಪೈಕಿ 3 ಸಮಸ್ಯೆಯನ್ನು ಎದುರಿಸ್ತಾ ಇರೋದು. ಒಬ್ಬರು ಜೈಲಲ್ಲಿದ್ದಾರೆ, ಅಂದರೆ ಅರೆಸ್ಟ್ ಆಗಿದ್ದಾರೆ, ಒಬ್ಬರು ಬೇಲಲ್ಲಿದ್ದಾರೆ, ಮತ್ತೊಬ್ಬರ ಭವಿಷ್ಯ ಏನು ಅನ್ನೋದಕ್ಕೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಉತ್ತರ ಸಿಗೋದಕ್ಕಿದೆ. ಸೊ ಒಂಥರ ಸಂಕಷ್ಟದ ಸಿಚುವೇಶನ್ ಅನ್ನ ರೇವಣ್ಣ ಫ್ಯಾಮಿಲಿ ಎದುರಿಸ್ತಾ ಇದೆ. ದೇವೇಗೌಡರನ್ನ ಮಾತನಾಡಿಸೋದಕ್ಕೆ ರೇವಣ್ಣ ಅವರು ಬಂದಿದ್ದಾರೆ. ಇದೆಲ್ಲದರ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆಯಾಗಿದೆ. ಜೊತೆಗೆ ಹಾಸನದ ಸ್ಥಳೀಯ JDSನ ನಾಯಕರು ಕೂಡ ದೇವೇಗೌಡರ ನಿವಾಸಕ್ಕೆ ಬಂದಿದ್ದರು. ರೇವಣ್ಣ ಅವರನ್ನ ಕೂಡ ಅವರು ಮಾತನಾಡಿಸಿದ್ದಾರೆ. ಸೊ ಅಲ್ಲಿ 1-1.5 ತಿಂಗಳ ಹಿಂದಿನ ಸಿಚುವೇಶನ್ನನ್ನು ನೀವು ನೋಡಿದರೆ ಇಡೀ ಹಾಸನದ ರಾಜಕೀಯ ನಮ್ಮ ಕೈಯಲ್ಲೇ ಇದೆ, ನಮ್ಮನ್ನು ಬಿಟ್ಟರೆ ಇನ್ಯಾರು ಅಂತ ಮೆರೀತಾ ಇದ್ದಂಥ ಕುಟುಂಬ ಇವತ್ತು ಕಾನೂನು ಸಂಕಷ್ಟವನ್ನು ಎದುರಿಸಿ ಒದ್ದಾಡುವಂಥ ಸ್ಥಿತಿಗೆ ತಲುಪಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ದೇವೇಗೌಡರ ನಿವಾಸದಲ್ಲಿ ಯಾವ ವಿಚಾರ ಚರ್ಚೆ ಆಯಿತು ಮತ್ತು ರೇವಣ್ಣ ಅವರಿಗೆ ಈಗಾಗಲೇ ಕೋರ್ಟಲ್ಲಿ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ, ಇದರ ಬಗ್ಗೆ ಏನಾದರೂ ಡಿಸ್ಕಸ್ ಆಗಿದೆಯಾ? ರಕ್ಷತ್, ಏನು ಪ್ರಜ್ವಲ್ ರೇವಣ್ಣ SIT ಪೊಲೀಸರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಿದ ನಂತರ ಇವತ್ತು ಮಾಜಿ ಸಚಿವರಾಗಿರುವಂತಹ ಎಚ್ ಡಿ ರೇವಣ್ಣ ಜೊತೆಗೆ ಪ್ರಜ್ವಲ್ ತಂದೆ ಆಗಿರುವಂತಹ ರೇವಣ್ಣ ಅವರು ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಟೆಂಪಲ್ಗಳಿಗೆ ಒಂದು ಟೆಂಪಲ್ ರನ್ ಅನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಬೆಳಗ್ಗೆ ಎದ್ದು ಅವರು ಏನು JP ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ತೆರಳಿದ್ರು. ನಂತರ ಏನು ಬಸವನಗುಡಿಯಲ್ಲಿರುವಂತಹ ಕಾರಂಜಿ ಆಂಜನೇಯ ದೇವಸ್ಥಾನಕ್ಕೂ ಕೂಡ ಭೇಟಿ ಮಾಡಿ ಒಂದು ವಿಶೇಷ ಪೂಜೆಯನ್ನು ಕೂಡ ನಡೆಸಿಕೊಂಡು ನಂತರ ದೇವೇಗೌಡರ ನಿವಾಸಕ್ಕೆ ಬಂದ್ರು. ಬಂದು ಒಂದಷ್ಟು ಕಾಲ ದೇವೇಗೌಡರ ಜೊತೆ ಚರ್ಚೆ ಮಾಡಿರುವಂತದ್ದು. ಪ್ರಮುಖವಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನ SIT ಪೊಲೀಸರು ಅರೆಸ್ಟ್ ಮಾಡಿರುವ ವಿಚಾರಕ್ಕಾಗಿರ್ಬೋದು, ಜೊತೆಗೆ ಏನು ತಮ್ಮ ಪತ್ನಿ ಭವಾನಿ ರೇವಣ್ಣ ಅವರ ಕಾನೂನು ಏನು ಕೋರ್ಟ್ ಕೇಸುಗಳೇನಿದೆ ಆ ಕೇಸುಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಈಗಾಗಲೇ ಏನು SIT ಪೊಲೀಸರು ಒಂದ್ ಕಡೆ ಪ್ರಜ್ವಲ್ ರೇವಣ್ಣವನ್ನ ಬಂಧಿಸಿ ಕೋರ್ಟ್ಗೆ ಕರೆತಂದಿರುವಂತದ್ದು, ಇನ್ನೊಂದ್ ಕಡೆ ರೇವಣ್ಣ ಅವರ ಒಂದು ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ SIT ಹೋಗಿರುವಂತದ್ದು, ಜೊತೆಗೆ ಪ್ರಕರಣಗಳನ್ನ ರದ್ದು ಕೋರಿ SIT ಅಂದ್ರೆ ಏನು ರೇವಣ್ಣ ಅವರು ಕೂಡ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿರುವಂತದ್ದು. ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಚರ್ಚೆ ನಡೆಸಿರುವಂತದ್ದು, ಜೊತೆಗೆ ಮುಂದಿನ ಕಾನೂನು ಹೋರಾಟಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಇದ್ರ ಜೊತೆಗೆ ಹಾಸನದ JDS ಕಾರ್ಯಕರ್ತರು ಕೂಡ ರೇವಣ್ಣ ಅವರನ್ನ ಭೇಟಿ ಮಾಡಲಿಕ್ಕೆ ತಮ್ಮ ಏನು ದೇವೇಗೌಡರ ನಿವಾಸಕ್ಕೆ ಬಂದು ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ರೇವಣ್ಣ ಅವರಿಗೆ ಒಂದಷ್ಟು ನೈತಿಕ ಧೈರ್ಯವನ್ನ ತುಂಬಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ನಾವೆಲ್ಲೂ ಕೂಡ ನಿಮ್ ಜೊತೆ ಇದ್ದೇವೆ, ನೀವು ಯಾರು ಕೂಡ ಧೃತಿಗೆಡುವ ಔಷಧ. ರೇವಣ್ಣ ಅವರ ಪರಿಸ್ಥಿತಿ ಅಥವಾ ಮನಸ್ಥಿತಿ ಹೆಂಗಿದೆ ಸದ್ಯ? ಯಾಕಂತಂದ್ರೆ ಮಗ ಅರೆಸ್ಟ್ ಆಗಿದ್ದಾರೆ, ಪತ್ನಿ ಕಥೆನೂ ಕೂಡ ಅದೇ ದಾರಿಯಲ್ಲಿದೆ. ಯಾಕಂತಂದ್ರೆ ನಿರೀಕ್ಷಣಾ ಜಾಮೀನು ಏನಾದರೂ ರಿಜೆಕ್ಟ್ ಆದ್ರೆ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ರೇವಣ್ಣ ಅವರು ಮತ್ತೆ ಯಾವಾಗ ಅರೆಸ್ಟ್ ಆಗ್ತಾರೆ ಅಂತ ಗೊತ್ತಿಲ್ಲ ಅನ್ನುವಂಥ ಸ್ಥಿತಿ ಇದೆ. ಯಾವ ರೀತಿ ಇದ್ದಾರೆ ಅವರ ಮನಸ್ಥಿತಿ ಹೆಂಗಿದೆ? ರಕ್ಷತ್, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅವರನ್ನ ನಮ್ಮ ಒಂದು ತಂಡ ಏನು ಫಾಲೋ ಮಾಡುವಂತ ಕೆಲಸವನ್ನು ಮಾಡ್ತು. ಆ ಸಂದರ್ಭದಲ್ಲಿ ಅವರು ಬಹಳ ಭಾವನಾತ್ಮಕವಾಗಿ ಕುಗ್ಗಿರುವಂತದ್ದು, ಜೊತೆಗೆ ಏನು ಬಸವನಗುಡಿ ಕಾರಂಜಿ ಆಂಜನೇಯ ಟೆಂಪಲ್ ಬಳಿ ನಮ್ಮ ಒಂದು ತಂಡ ಅವರನ್ನ ಭೇಟಿ ಮಾಡಿದ ಒಂದು ರಿಯಾಕ್ಷನ್ ಕೇಳಿದ ಸಂದರ್ಭದಲ್ಲಿ ಅವರು ಕಣ್ಣೀರು ಹಾಕಿರುವಂತ ಪ್ರಸಂಗವೂ ಕೂಡ ನಡೆದಿರುವಂತದ್ದು. ಆದ್ರೆ ಅದು ಶೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವರು ನೇರವಾಗಿ ತಮ್ಮ ಭಾವನೆಯನ್ನ ಹೊರಹಾಕಿರುವಂತದ್ದು. ತಮಗೆ ಸಾಕಷ್ಟು ನೋವಾಗಿದೆ, ದಯವಿಟ್ಟು ಬಿಟ್ಬಿಡಿ ಅನ್ನೋ ಒಂದು ಮಾತನ್ನ ಏನು ನಮ್ಮ ತಂಡ ಕೇಳಿರುವಂತದ್ದು. ಆದ್ರೆ ದೇವೇಗೌಡರು ಒಂದ್ ಕಡೆ ಅವರಿಗೆ ಧೈರ್ಯವನ್ನು ತುಂಬಿದ್ರು ಕೂಡ ಎಲ್ಲೋ ಒಂದ್ ಕಡೆ ಏನು ಪ್ರಜ್ವಲ್ ರೇವಣ್ಣ ಅವರಿಂದ ಇಡೀ ಕುಟುಂಬ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು. ಒಂದ್ ಕಡೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರು ಸಿಕ್ಕಾಕೊಂಡು, ಜೊತೆಗೆ ಭವಾನಿ ರೇವಣ್ಣ ಅವರನ್ನು ಕೂಡ SIT ಪೊಲೀಸರು ನಾಳೆ ವಿಚಾರಣೆ ನಡೆಸುವ ಸಾಧ್ಯತೆ ಇರುವಂತದ್ದು. ಜೊತೆಗೆ ಅವರ ಜಾಮೀನು ಅರ್ಜಿ ಕೂಡ ಇವತ್ತು ಆದೇಶ ಹೊರಬೀಳುತ್ತೆ. ಅದು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣದ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಹೆಚ್ಚಿದೆ ಅನ್ನೋದು ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದೆ. ಹೀಗಾಗಿ ಅವರನ್ನ ಒಂದ್ ವೇಳೆ ಕಸ್ಟಡಿಗೆ ತೆಗೆದುಕೊಂಡ್ರೆ ಇಡೀ ಕುಟುಂಬವೇ ಜೈಲಿಗೆ ಅಂದ್ರೆ SIT ಪೊಲೀಸರ ಒಂದು ಏನು ಜೈಲಿಗೆ ಕಳಿಸಿದಂತ ಆಗುತ್ತೆ. ಹಾಗಾಗಿ ತಮ್ಮ ಕುಟುಂಬದ ಒಂದ್ ಕಡೆ
ಕಾನೂನು ಹೋರಾಟವನ್ನು ನಡೆಸಬೇಕು, ಜೊತೆಗೆ ತಮ್ಮ ಕುಟುಂಬದ ಪ್ರತಿಷ್ಠೆ ಆಗಿರ್ಬೋದು, ಜೊತೆಗೆ ಪಕ್ಷದ ಪ್ರತಿಷ್ಠೆಯನ್ನು ಕೂಡ ಉಳಿಸಬೇಕಾದಂತ ಅನಿವಾರ್ಯತೆಯಲ್ಲಿ ಈಗ ರೇವಣ್ಣ ಅವರು ಇರುವಂತದ್ದು. ಜೊತೆಗೆ ಈ ಒಂದು ಸಂಕಷ್ಟದಿಂದ ಸಾಕಷ್ಟು ಮನನೊಂದಿದ್ದಾರೆ. ಈಗಾಗಲೇ ಯಾವುದೇ ಹೇಳಿಕೆಗಳನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗ್ತಿಲ್ಲ. ಈ ಒಂದು ಪ್ರಕರಣ ಕೋರ್ಟ್ ನಲ್ಲಿದೆ, ನಾನು ಯಾವುದೇ ಮಾತುಗಳನ್ನ ಆಡೋದಿಲ್ಲ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಈ ಎಲ್ಲಾ ಪ್ರಕರಣಗಳಿಂದ ಎಚ್ ಡಿ ರೇವಣ್ಣ ಅವರು ಸಾಕಷ್ಟು ಜರ್ಜರಿತರಾಗಿದ್ದಾರೆ ಅಂತ ಹೇಳ್ಬೋದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.